ಸ್ಪೋರ್ಟ್ಸ್ ಮ್ಯಾನ್, ಬಿಸ್ನೆಸ್ ಮ್ಯಾನ್, ಆರ್ಟಿಸ್ಟ್ ಮತ್ತು ಜಗತ್ತಿನ ಎಲ್ಲಾ ಸಕ್ಸಸ್ಫುಲ್ ಜನರ ಸೀಕ್ರೆಟ್ ಯಾವುದಂದ್ರೆ ಮುಂಜಾನೆ ಬೇಗ ಎದ್ದೇಳುವುದು. ಬೇಗ ಅಂದ್ರೆ ಯಾವ ಟೈಮ್ಗೆ ಎದ್ದೇಳಬೇಕು? ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ತುಂಬಾನೇ ಉತ್ತಮ. ಈ ಬ್ರಹ್ಮ ಮುಹೂರ್ತ ಸೂರ್ಯೋದಯದ 1:36 ಮೊದಲು ಪ್ರಾರಂಭವಾಗುತ್ತೆ. ಅಂದ್ರೆ ನೀವು ಮುಂಜಾನೆ 4 ಗಂಟೆಯಿಂದ 5:30 ಒಳಗಡೆನೆ ಎದ್ರೆ ನೀವು ಬ್ರಹ್ಮ ಮುಹೂರ್ತದಲ್ಲೇ ಎದ್ದೇಳ್ತೀರಾ. ಆಯುರ್ವೇದ ಹೇಳುತ್ತೆ ಸೂರ್ಯೋದಯದ ಮುಂಚೆ ಎದ್ದೇಳುವುದರಿಂದ ನಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಾಗತ್ತೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗತ್ತೆ ಮತ್ತು ಶಿಸ್ತು, ಶಾಂತಿ, ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ಉಂಟು ಮಾಡುತ್ತದೆ ಅಂತ ಆಯುರ್ವೇದ ಹೇಳುತ್ತೆ. ಆದ್ರೆ ನಿಜವಾಗಲೂ ಮುಂಜಾನೆ ಬೇಗ ಎದ್ದೇಳುವುದರಿಂದ ಸಕ್ಸಸ್ಫುಲ್ ಆಗುವ ಚಾನ್ಸಸ್ ಹೆಚ್ಚಾಗತ್ತಾ? ಮತ್ತು ಸಕ್ಸಸ್ಫುಲ್ ಜನ ಯಾಕೆ ಬೇರೆಯವ್ರಿಗಿಂತ ಬೇಗ ಎದ್ದೇಳ್ತಾರೆ? ಜಗತ್ತಿನ ಸಾಕಷ್ಟು ಸಕ್ಸಸ್ಫುಲ್ ಜನ ಸೂರ್ಯೋದಯದ ಮುಂಚೆನೆ ಎದ್ದೇಳ್ತಾರೆ. ಯಾವುದೇ ದಿನ ಇರ್ಲಿ, ಎಷ್ಟೇ ಕೆಲಸ ಇರ್ಲಿ ಅಥವಾ ಬಿಡ್ಲಿ, ಸಕ್ಸಸ್ಫುಲ್ ಜನ ಯಾವಾಗಲೂ 4 AM ರೂಲ್ ಫಾಲೋ ಮಾಡ್ತಾರೆ. ಹಾಗಾದ್ರೆ ಈ 4 AM ರೂಲ್ ಅಂದ್ರೆ ಏನು? ನೋಡಿ, ಈ ರೂಲ್ ತುಂಬಾನೇ ಸಿಂಪಲ್ ಇದೆ. ಈ ರೂಲ್ ಫಾಲೋ ಮಾಡುವುದಕ್ಕೆ ನೀವು ಮುಂಜಾನೆ 4 ಗಂಟೆಗೆ ಎದ್ದೇಳಬೇಕು. 4 ಗಂಟೆ ಆಗ್ತಿದ್ದಂಗೆನೆ ನೀವು ನಿಮ್ಮ ಹಾಸಿಗೆಯಿಂದ ಎದ್ದು ನಿಮ್ಮ ದಿನವನ್ನು ಶುರು ಮಾಡಬೇಕು. ಇದಕ್ಕೆ 4 AM ರೂಲ್ ಅಂತಾರೆ. ಆದ್ರೆ ಸಕ್ಸಸ್ಫುಲ್ ಜನ ಯಾಕೆ ಈ 4 AM ರೂಲ್ ನ ತುಂಬಾ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಫಾಲೋ ಮಾಡ್ತಾರೆ? 4 ಗಂಟೆಗೆ ಎದ್ದೇಳುವುದರಿಂದ ಸಕ್ಸಸ್ ಪಡೆಯುವುದಕ್ಕೆ ಯಾವ ರೀತಿ ಸಹಾಯ ಆಗತ್ತೆ? ಇವತ್ತಿನ ವಿಡಿಯೋದಲ್ಲಿ ನಾವು 5 ಕಾರಣ ನೋಡೋಣ ಯಾಕೆ ಸಕ್ಸಸ್ಫುಲ್ ಜನ ಈ 4 AM ರೂಲ್ ನ ಫಾಲೋ ಮಾಡ್ತಾರೆ ಅಂತ. ಮತ್ತು ವಿಡಿಯೋ ಕೊನೆಯಲ್ಲಿ ಮುಂಜಾನೆ ಬೇಗ ಎದ್ದೇಳುವುದಕ್ಕೆ 3 ಸೈಂಟಿಫಿಕ್ ಟಿಪ್ಸ್ ಕೂಡ ಕೊಡ್ತೀನಿ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲ ಕಾರಣ, ದೇ ನೋ ಹೌ ದೇರ್ ಬ್ರೈನ್ ವರ್ಕ್ಸ್. ಸಕ್ಸಸ್ಫುಲ್ ಜನ ಬ್ರೈನ್ ಕೆಮಿಸ್ಟ್ರಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಮತ್ತು ಅವರು ಅದರ ಲಾಭ ತಗೋತಾರೆ. ನಮ್ಮ ಬ್ರೈನ್ ಇಲೆಕ್ಟ್ರಿಕಲ್ ಪ್ಯಾಟರ್ನ್ಸ್ ಗಳನ್ನು ಉತ್ಪಾದಿಸುತ್ತದೆ. ಅದಕ್ಕೆ ಬ್ರೈನ್ ವೇವ್ಸ್ ಅಂತ ಕರೀತಾರೆ. ನೀವು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಬ್ರೈನ್ ಅಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ನೀವು ಅಲ್ಫಾ ಸ್ಟೇಟ್ ಅಲ್ಲಿ ಇದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೈಲಿ ಆಕ್ಟಿವ್ ಇರುತ್ತೆ. ನೀವು ಅಲ್ಫಾ ಸ್ಟೇಟ್ ಅಲ್ಲಿ ಇದ್ದಾಗ ಯಾವ ವಿಷಯಗಳ ಬಗ್ಗೆ ವಿಜುವಲೈಸೇಷನ್ ಮಾಡ್ತೀರಾ ಆ ವಿಷಯಗಳು ಡೈರೆಕ್ಟ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪತ್ತೆ. ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ನೀವು ಗಾಢವಾದ ಅಲ್ಫಾ ಸ್ಟೇಟ್ ಅಲ್ಲಿ ಇರ್ತೀರಾ. ಯಾಕಂದ್ರೆ ಆ ಸಮಯದಲ್ಲಿ ವಾತಾವರಣ ಶಾಂತವಾಗಿರುತ್ತೆ. ನಿಮ್ಮ ತಲೆಯಲ್ಲಿ ಬೇಡವಾದ ಯೋಚನೆಗಳು ಬರಲ್ಲ. ನಿಮ್ಮ ಮೈಂಡ್ ಕಂಪ್ಲೀಟ್ಲಿ ಕಾಮ್ ಆಗಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಗೋಲ್ಸ್ ಗಳ ಬಗ್ಗೆ ವಿಜುವಲೈಸೇಷನ್ ಮಾಡಿದ್ರೆ ಅದು ನೇರವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪತ್ತೆ. ಮತ್ತು ಯಾವ ವಿಷಯ ಸಬ್ ಕಾನ್ಶಿಯಸ್ ಮೈಂಡ್ ಗೆ ತಲುಪತ್ತೆ ಆ ವಿಷಯ ನಿಜ ಜೀವನದಲ್ಲಿ ಪ್ರಕಟವಾಗುತ್ತೆ. ಅದಕ್ಕೆ ಇನ್ ಮುಂದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿನ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ. ನಂಬರ್ 2, ಜಂಪ್ ಆನ್ ದಿ ಕಾಂಪಿಟೇಷನ್. ಒಬ್ಬ ಎವರೇಜ್ ವ್ಯಕ್ತಿ ತನ್ನ ದಿನವನ್ನು ಮುಂಜಾನೆ 8 ಗಂಟೆಯಿಂದ ಶುರು ಮಾಡ್ತಾನೆ. ಆದ್ರೆ ನೀವು ನಿಮ್ಮ ದಿನ ಮುಂಜಾನೆ 4 ಗಂಟೆಗೆ ಶುರು ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 4 ಗಂಟೆ ಟೈಮ್ ಸಿಗುತ್ತೆ. ಆ 4 ಗಂಟೆಯಲ್ಲಿ ನೀವೆಷ್ಟೆಲ್ಲ ಕೆಲಸ ಮಾಡಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪೂರ್ತಿ ಜಗತ್ತು ಮಲಗಿರುವಾಗ ನೀವು ನಿಮ್ಮ ಗುರಿ ಮೇಲೆ ಕೆಲಸ ಮಾಡ್ತಿರ್ತೀರಾ. ಒಬ್ಬ ಎವರೇಜ್ ವ್ಯಕ್ತಿ ಎದ್ದೇಳುವಷ್ಟರಲ್ಲಿ ನೀವು ನಿಮ್ಮ ಸಕ್ಸಸ್ಗೋಸ್ಕರ 4 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿರ್ತೀರಾ. ಸಕ್ಸಸ್ಫುಲ್ ಜನ ತಮ್ಮ ಮುಂಜಾನೆಯ ಸಮಯವನ್ನು ಉಪಯೋಗಿಸಿ ಕಾಂಪಿಟೇಷನ್ ದಲ್ಲಿ ಮುಂದೆ ಇರ್ತಾರೆ. ನಂಬರ್ 3, ಹೈಪರ್ ಕಾನ್ಸಂಟ್ರೇಷನ್. ನಿಮ್ಮ ಪೂರ್ತಿ ದಿನ ಡಿಸ್ಟ್ರಾಕ್ಷನ್ಸ್ ಗಳಿಂದ ತುಂಬಿರತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರು ಕೆಲಸ ಹೇಳ್ತಿರ್ತಾರೆ, ನಿಮ್ಮ ಮೊಬೈಲ್ ಫೋನ್ ಇಂದ ನೀವು ಡಿಸ್ಟ್ರಾಕ್ಟ್ ಆಗಿರ್ತೀರಾ, ಸ್ನೇಹಿತರ ಕಾಟ ಇರತ್ತೆ. ಅಂದ್ರೆ ಪೂರ್ತಿ ದಿನದಲ್ಲಿ ಒಂದು ಡಿಸ್ಟ್ರಾಕ್ಷನ್ ಆದ್ಮೇಲೆ ಇನ್ನೊಂದು ಡಿಸ್ಟ್ರಾಕ್ಷನ್ ಬರ್ತಾನೆ ಇರತ್ತೆ. ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡುವುದು ಕಷ್ಟ ಆಗತ್ತೆ. ಡಿಸ್ಟ್ರಾಕ್ಷನ್ಸ್ ಗಳನ್ನು ತಪ್ಪಿಸುವುದಕ್ಕೆ ಸಕ್ಸಸ್ಫುಲ್ ಜನ ಎಲ್ಲರಿಗಿಂತ ಮುಂಜಾನೆ 4 ಗಂಟೆಗೆ ಎದ್ದೇಳ್ತಾರೆ. ಆ ಸಮಯದಲ್ಲಿ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಇರಲ್ಲ. ಆ ಸಮಯದಲ್ಲಿ ನಿಮ್ಮ ಫೋಕಸ್ ಹೈ ಇರುತ್ತೆ. ತುಂಬಾ ಈಸಿಲಿ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಒಂದು ವೇಳೆ ನೀವು ವಿದ್ಯಾರ್ಥಿ ಇದ್ರೆ ಈ ಸಮಯದಲ್ಲಿ ನೀವು ಎದ್ದು ಓದಿದ್ರೆ ನಿಮ್ಗೆ ತುಂಬಾ ಉತ್ತಮವಾದ ಫಲಿತಾಂಶ ಸಿಗತ್ತೆ. ನಂಬರ್ 4, ಪಾಸಿಟಿವ್ ಆಟಿಟ್ಯೂಡ್. ನಿಮ್ಮ ಆಟಿಟ್ಯೂಡ್ ಡಿಸೈಡ್ ಮಾಡುತ್ತೆ ನೀವು ಸಕ್ಸಸ್ಫುಲ್ ಆಗ್ತಿರೋ ಅಥವಾ ಇಲ್ವೋ ಅಂತ. ನಿಮ್ಮ ಆಟಿಟ್ಯೂಡ್ ನೆಗೆಟಿವ್ ಇದ್ರೆ ನಿಮ್ಮಲ್ಲಿ ಖಿನ್ನತೆ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ಸ್ವಾಭಿಮಾನ ಕಡಿಮೆ ಆಗುತ್ತೆ. ಮತ್ತು ಒಂದು ವೇಳೆ ನೀವು ನಾನು ಸಕ್ಸಸ್ಫುಲ್ ಆಗಲ್ಲ ಅಂತ ನಂಬಿದ್ರೆ ನಿಮಗೆ ನಿಮ್ಮ ಮೇಲೇನೆ ನಂಬಿಕೆ ಇರಲ್ಲ. ಮತ್ತು ನಿಮಗೆ ನಿಮ್ಮ ಮೇಲೇನೆ ನಂಬಿಕೆ ಇರಲಿಲ್ಲ ಅಂದ್ರೆ ನೀವು ಟಾಪ್ ಅಲ್ಲಿ ಬರುವುದು ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ರೆ ಮುಂಜಾನೆ 4 ಗಂಟೆಗೆ ಎದ್ದೇಳುವುದರಿಂದ
ನಿಮ್ಮ ಆಟಿಟ್ಯೂಡ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. 2014ರಲ್ಲಿ ಜರ್ನಲ್ ಆಫ್ ಕಾಗ್ನಿಟಿವ್ ಥೆರಪಿ ಅಂಡ್ ರಿಸರ್ಚ್ ಅಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ಯಾರು ಸೂರ್ಯೋದಯದ ಮುಂಚೆ ಎದ್ದೇಳ್ತಾರೆ ಅವರಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಹೆಚ್ಚಿರುತ್ತೆ ಕಂಪೇರ್ ಟು ಯಾರು ಲೇಟ್ ಆಗಿ ಎದ್ದೇಳ್ತಾರೆ. ಮುಂಜಾನೆ ಬೇಗ ಎದ್ದೇಳುವುದರಿಂದ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗ್ತವೆ, ಅದರಿಂದ ನಮ್ಮಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತು ಅದೇ ಸೇಮ್ ಸ್ಟಡಿಯಲ್ಲಿ ಇನ್ನೊಂದು ವಿಷಯ ಗೊತ್ತಾಗಿದೆ, ಅದೇನಂದ್ರೆ ಮುಂಜಾನೆ ಬೇಗ ಎದ್ದೇಳುವವರು ಒಳ್ಳೆಯ ನಿದ್ದೆ ಅಂದ್ರೆ ಆಳವಾದ ನಿದ್ದೆ ಮಾಡ್ತಾರೆ. ಅದರಿಂದ ಅವರ ಹತ್ತಿರ ಎನರ್ಜಿ ಲೆವೆಲ್ ಹೆಚ್ಚಿರುತ್ತೆ ಮತ್ತು ಪೂರ್ತಿ ದಿನ ಕೆಲಸ ಮಾಡುವುದಕ್ಕೆ ಮೋಟಿವೇಟೆಡ್ ಇರ್ತಾರೆ. ನಂಬರ್ 5, ಮಿನಿಮೈಸ್ ಬ್ಯಾಡ್ ಹ್ಯಾಬಿಟ್ಸ್. ಪೂರ್ತಿ ದಿನ ಕೆಲಸ ಮಾಡಿ ನಾವು ಸುಸ್ತಾಗಿರ್ತೀವಿ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಟಿವಿ ನೋಡುವುದರಲ್ಲಿ, ವಿಡಿಯೋ ಗೇಮ್ಸ್ ಆಡುವುದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಮತ್ತು ಯಾವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಿರ್ತೀವಿ, ವಿಡಿಯೋ ಗೇಮ್ಸ್ ಆಡ್ತಿರ್ತೀವಿ, ಏನಾದರೂ ನೋಡ್ತಿರ್ತೀವಿ, ಅವಾಗ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದರಿಂದ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಮತ್ತು ನೀವು ಮುಂಜಾನೆ 4 ಗಂಟೆಗೆ ಎದ್ರೆ ನಿಮ್ಮ ಎಲ್ಲಾ ಕೆಟ್ಟ ಚಟಗಳು ಕಡಿಮೆ ಆಗ್ತವೆ. ಯಾಕಂದ್ರೆ ಮುಂಜಾನೆ 4 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ನೀವು ರಾತ್ರಿ 9 ರಿಂದ 10 ಗಂಟೆ ಒಳಗಡೆನೆ ಮಲ್ಕೋಬೇಕಾಗತ್ತೆ. ರಾತ್ರಿ ಆಗ್ತಿದ್ದಂಗೆ ನಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಹೆಚ್ಚಾಗ್ತವೆ. ರಾತ್ರಿ ಸಮಯದಲ್ಲಿ ಹೇಗೆ ನಮ್ಮಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತಾ ಹೋಗುತ್ತೆ, ಹಾಗೆ ನಮ್ಮಲ್ಲಿ ಮೊಬೈಲ್ ಯೂಸ್ ಮಾಡುವ ಹಸಿವು ಹೆಚ್ಚಾಗುತ್ತಾ ಹೋಗುತ್ತೆ. ಅದಕ್ಕೆ ಸಕ್ಸಸ್ಫುಲ್ ಜನ ಅದನ್ನೆಲ್ಲ ತಪ್ಪಿಸಿ ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾರೆ. ಇನ್ನ ನೀವು ಮುಂಜಾನೆ 4 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ಈ 3 ಸೈಂಟಿಫಿಕ್ ಟಿಪ್ಸ್ ಫಾಲೋ ಮಾಡಬೇಕು. ನಂಬರ್ 1, ನೀವು ಬೇಗ ಎದ್ದೇಳ್ಬೇಕು ಅಂದ್ರೆ ಬೇಗ ಮಲ್ಕೋಬೇಕು. ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಪ್ರಕಾರ ಯುವಕರು ಪ್ರತಿ ರಾತ್ರಿ 7 ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಮತ್ತು ನಿಮಗೆ ಕಡಿಮೆ ನಿದ್ದೆ ಅವಶ್ಯಕತೆ ಇದ್ರೆ ನೀವು ಮಿನಿಮಮ್ 6 ಗಂಟೆ ಆದ್ರೂ ನಿದ್ದೆ ಮಾಡಲೇಬೇಕು. ಹಾಗಾದ್ರೆ ನೀವು ಮುಂಜಾನೆ 4 ಗಂಟೆಗೆ ಎದ್ದೇಳ್ಬೇಕು ಅಂದ್ರೆ ರಾತ್ರಿ 8 ರಿಂದ 9 ಗಂಟೆ ಒಳಗಡೆನೆ ಮಲ್ಕೋಬೇಕು. ನಂಬರ್ 2, ಪ್ಲಾನ್ ಯುವರ್ ಡೇ ಬಿಫೋರ್ ಸ್ಲೀಪಿಂಗ್. ನಾಳೆ ಎದ್ದು ಏನೇನ್ ಮಾಡಬೇಕು ಅದನ್ನೆಲ್ಲ ರಾತ್ರಿನೇ ಪ್ಲಾನಿಂಗ್ ಮಾಡಬೇಕು. ಎಷ್ಟು ಸಮಯ ಮೆಡಿಟೇಷನ್ ಮಾಡಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಏನೇನು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನೆಲ್ಲ ರಾತ್ರಿನೇ ಪ್ಲಾನಿಂಗ್ ಮಾಡಿದ್ರೆ ನಿಮ್ಮಲ್ಲಿ ಆಟೋಮ್ಯಾಟಿಕಲಿ ಮೋಟಿವೇಶನ್ ಹುಟ್ಟಿಕೊಳ್ಳುತ್ತೆ. ಅದರಿಂದ ನೀವು ಬೇಗ ಎದ್ದೇಳ್ತೀರಾ. ನಂಬರ್ 3, ಕೀಪ್ ಅಲಾರಾಮ್ ಅವೇ ಫ್ರಮ್ ಬೆಡ್. ನಿಮ್ಮ ಹಾಸಿಗೆಯಿಂದ ಅಲಾರಾಮ್ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದೂರ ಇಡಿ. ಒಂದು ವೇಳೆ ನಿಮ್ಮ ಅಲಾರಾಮ್ ನಿಮ್ಮ ಹಾಸಿಗೆಯ ಪಕ್ಕದಲ್ಲೇ ಇದ್ರೆ ನೀವು ಅದನ್ನ ಸ್ನೂಸ್ ಮಾಡಿ ಮತ್ತೆ ಮಲಗುವ ಚಾನ್ಸ್ ಇರುತ್ತೆ. ಅದಕ್ಕೆ ಅದನ್ನ ದೂರ ಇಟ್ರೆ ನೀವು ಹಾಸಿಗೆಯಿಂದ ಎದ್ದು ಅದನ್ನ ಆಫ್ ಮಾಡಬೇಕಾಗತ್ತೆ. ಅದರಿಂದ ನೀವು ಮತ್ತೆ ನಿದ್ದೆಗೆ ಹೋಗುವ ಚಾನ್ಸ್ ಕಡಿಮೆ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ 3 ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಬೇಗ ಎದ್ದೇಳ್ತೀರಾ. ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ನಾಲೆಜಬಲ್ ರೀಲ್ಸ್ ನೋಡುವುದಕ್ಕೆ ಇಷ್ಟ ಇದ್ರೆ ನಮ್ಮ ಯು ಕನ್ನಡ ಇನ್ಸ್ಟಾಗ್ರಾಮ್ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತು ನಿಮ್ಮ ಗುರಿ ಏನಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಅದನ್ನ ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.